ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯೂಶ್ವಲಿ ನಾವು ಈ ಥರ ಉತ್ತತ್ತಿ ಹಣ್ಣು ಅಥವಾ ಡೇಟ್ಸ್ ತಂದಾಗ ಹಣ್ಣು ತಿಂತೀವಿ, ಈ ಥರ ಬೀಜಗಳನ್ನ ಬಿಸಾಕ್ಬಿಡ್ತೀವಿ. ಸೊ ಇವತ್ತು ಇದ್ರದ್ದು ಏನೇನು ಉಪಯೋಗ, ಯಾವುದಕ್ಕೆಲ್ಲ ಯೂಸ್ ಆಗುತ್ತಂತ ಈ ವಿಡಿಯೋದಲ್ಲಿ ನಾನು ತೋರಿಸಿರ್ತೀನಿ. ಸೊ ಸಂಪೂರ್ಣವಾಗಿ ವಿಡಿಯೋನ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ಬೀಜಗಳನ್ನ ಬಳಸ್ಕೊಂಡು ನೀವು ಊಹಿಸ್ಲಾರ್ದಂಥ ಪದಾರ್ಥ ನಾನು ಇವತ್ತು ನಿಮ್ಗೆ ಮಾಡಿ ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಮೊದಲಿಗೆ ನಾನಿಲ್ಲಿ ಉತ್ತತ್ತಿ ಹಣ್ಣು ತಗೊಂಡನಿ, ನೀವು ಬೇಕಂದ್ರೆ ಡೇಟ್ಸ್ ಕೂಡ ತಗೋಬೋದಿಲ್ಲ. ಇವಾಗ ಮೊದಲಿಗೆ ನಾನು ಈ ಚಾಕು ಸಹಾಯದಿಂದ ಇದ್ರ ಬೀಜಗಳನ್ನ ತಕ್ಕೊಳಕತ್ತನ್ ನೋಡ್ರಿಲೆ. ಇದು ತುಂಬಾ ಹಾರ್ಡ್ ಇರ್ತತಿ, ಸೊ ನೀಟಾಗಿ ಕೇರ್ಫುಲ್ ಆಗಿ ತಕ್ಕೋರಿ. ನೀವು ಡೇಟ್ಸ್ ತಗೊಂಡ್ರೆ ಯಾವ್ದಾದ್ರು ನೀವು ಡೇಟ್ಸ್ ಆದ್ರೂ ತಗೋಬಹುದು, ಸೀಡ್ಸ್ ಇಲ್ಲ ಇದ್ರದಾದ್ರೂ ತಗೋಬಹುದು. ನಾನಿಲ್ಲೇ ಎಲ್ಲ ಉತ್ತತ್ತಿದು ಇದೇ ರೀತಿ ಬೀಜನ ತಕ್ಕೊಂತಾನೆ ನೋಡ್ರಿ. ನೀವು ಬೀಜನ ಅಷ್ಟ ನಮ್ಗೆ ಇಲ್ಲೇ ಬೇಕಾಗಿರೋದು, ಸೊ ಆದ್ರಿಂದ ನಾನು ಬೀಜ ಅಷ್ಟ ಯೂಸ್ ಮಾಡ್ಕೊಂಡಿಲ್ಲೇ ನಿಮ್ಗೆ ಇವತ್ತು ಮಾಡಿ ತೋರಿಸ್ತೀನಿ. ಸೊ ನಿಮ್ಗೆ ಕೈಲೇ ಬಿಚ್ಚಾಕ ಇದನ್ನಕ್ಕತ್ತಂತಂದ್ರೆ ಈ ರೀತಿ ನೀವು ಕಲ್ಲಲ್ಲೇ ಜಜ್ಕೊಂಡ್ರೆ ತುಂಬ ಈಸಿಯಾಗಿ ಅವು ಓಪನ್ ಆಗ್ತಾವೆ. ಸೊ ನೀವು ಬೇಗ ಈ ರೀತಿ ಸೀಡ್ಸ್ನ ಬಿಡಿಸ್ಕೋಬೋದು. ಒಂದ್ಸಲ ಟ್ರೈ ಮಾಡ್ರಿ. ಈ ಬೀಜಗಳ ಬಗ್ಗೆ ನಿಮ್ಗೆ ಉಪಯೋಗ ಗೊತ್ತಾದ್ರೆ ಡೈಲಿ ನೀವು ಈ ಥರ ಮಾಡಿಕೊಂಡು ತಿಂತೀರಾ, ಅಷ್ಟು ಇದ್ರದ್ದು ಉಪಯೋಗ ಅದಾವು ನಮ್ಮ ಹೆಲ್ತಿಗೆ. ಸೊ ಇದು ಏನೇನು ಯಾವುದಕ್ಕೆ ಉಪಯೋಗ ಆಗ್ತದೆ ಅಂತೇಳಿ ನಾನು ಸಂಪೂರ್ಣ ಈ ವಿಡಿಯೋದೊಳಗೆಲ್ಲ ನಿಮ್ಗೆ ಹೇಳ್ಕೊಂತೊಕ್ಕನಿ. ಅದಕ್ಕೆ ನೀವೇನು ಮಾಡ್ಬೇಕು ಹೇಳ್ರಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಲಂಗ ಪೂರ್ತಿ ತನಕ ವಿಡಿಯೋ ನೋಡ್ರಿ. ಅವಾಗ ನಿಮ್ಗೆ ಎಲ್ಲ ಇದ್ರೊಳಗಿಂದ ಅರ್ಥ ಆಕತ್. ನಾನೀಗ ಎಲ್ಲ ಉತ್ತತ್ತಿ ಹಣ್ಣಿಂದ ಬೀಜಗಳನ್ನ ತೆಗೆದಿಟ್ಟನಿ. ಈ ಉತ್ತತ್ತಿ ಹಣ್ಣು ಏನು ವೇಸ್ಟ್ ಆಗಲ್ಲ, ನೀವು ಇದರಿಂದ ಉಂಡಿ ಮಾಡ್ಬೋದು, ಯಾವುದಾದ್ರೂ ಇದನ್ನ ನಾವು ಯೂಸ್ ಮಾಡ್ಕೋಬೋದು, ಇಲ್ಲ ಹಾಲಿನಲ್ಲಿ ನೆನಾಕಿ ನೀವು ಮಕ್ಕಳಿಗೆ ಕೊಡ್ಬೋದು. ನೋಡ್ರಿ ಇವ ಬೀಜನಷ್ಟ ಈಗ ನಾನು ಬಳಸ್ಕೊಂತಾನಿಲ್ಲೇ. ಇವಾಗ ನಾನು ನೆಕ್ಸ್ಟ್ ಏನು ಮಾಡ್ತೇನಂತಂದ್ರೆ, ಇವು ಏನು ಬೀಜ ತೊಗೊಂಡಿದ್ವಲ್ಲ ಇದನ್ನು ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕತಿ. ಅದಕ್ಕೆ ನಾನು ಸ್ಟವ್ನ ಆನ್ ಮಾಡಿಬಿಟ್ಟು ಈ ಥರ ಒಂದು ಹಳೆ ತಪ್ಪಲಿನ ಇಟ್ಕೊಂಡನು ನೋಡ್ರಿ. ಇವಾಗಿದು ಬಿಸಿ ಆದಮೇಲೆ ನಾವೇನು ತೊಗೊಂಡಿದ್ವಲ್ಲ ಬೀಜಗಳನ್ನ ಅವನ್ನ ಇದ್ರೊಳಗೆ ಹಾಕ್ಕೊಂಡು, ನೀವು ಲೋ ಫ್ಲೇಮಲ್ಲೇ ಇಡ್ಬೇಕಂತಿಲ್ಲ, ಇದನ್ನು ಹೈ ಫ್ಲೇಮ್ ಒಳಗೂ ನೀವು ಫ್ರೈ ಮಾಡ್ಕೋಬೋದಿಲ್ಲ. ಇದು ಬೇಗ ಏನು ಜಾಸ್ತಿ ಟೈಮ್ ತೊಗೊಳಲ್ಲ ನಿಮ್ಗೆ. ಬೀಜ ಹಾರ್ಡ್ ಇದ್ರೂ ಒಂದು 5 ನಿಮಿಷದಲ್ಲೆಲ್ಲ ರೆಡಿ ಆಗ್ಬಿಡ್ತತಿ ಇದು. ನೋಡ್ರಲ್ಲೇ ಈ ರೀತಿ ಇಷ್ಟು ಕಪ್ಪಗಾಗ್ಬೇಕಿದು. ಇಲ್ಲಿವರೆಗೂ ನೀವು ಚಂದಾಗ ಇದನ್ನ ಫ್ರೈ ಮಾಡ್ಕೋರಿ. ನಾನು ಹೇಳ್ದಂಗೆ ಇದು 5 ನಿಮಿಷದ ಮೇಲೆ ಟೈಮ್ ತಗೊಳಲ್ಲ ನಿಮ್ಗೆ. ಸೊ ಇವಾಗ ಇದು ಆಗೈತಿ. ಇದನ್ನ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂತಾನೆ ನೋಡ್ರಿಲ್ಲೇ. ಇದನ್ನ ಇವಾಗ ನಾನು ಕಂಪ್ಲೀಟಾಗಿ ಕೂಲ್ ಆಗ್ಬೇಕಿದು. ಅಲ್ಲಿವರೆಗೂ ನಾನು ಇದನ್ನ ತಣ್ಣಗಾಗೋದಕ್ಕೆ ಇಡ್ತಾನೆ. ಒಂದು 5 ನಿಮಿಷ ಇಟ್ಟರೆ ತಣ್ಣಗಾಗುತ್ತಿದ್ದು. ನಾನು ತೋರಿಸ್ತಾನೆ ನೋಡ್ರಿಲ್ಲೇ ಯಾವ ರೀತಿ ಫ್ರೈ ಮಾಡ್ಕೊಳೋಣ ಅಂತೇಳಿ. ಕೈಲೇ ಮುರಿದ್ರೆ ಈ ರೀತಿ ತುಂಡಾಗ್ಬೇಕದು. ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕಾಕತಿ. ಸೊ ನಾನಿಲ್ಲೇ ಎಲ್ಲ ತೋರಿಸ್ತಾನೆ ನೋಡ್ರಿ, ಈ ರೀತಿ ತುಂಡಾಗ್ಯಾವು. ಸೊ ಇವಾಗಿದು ರೆಡಿ ಆಗೈತಿ. ಇದನ್ನ ನಾವೀಗ ಮಿಕ್ಸರ್ ಹಾಕೋಬೇಕಾಕತಿ. ಸೊ ನಾವು ಇಡೀ ಬೀಜ ಹಾಕಿದ್ರೆ ಜಾರ್ ಹಾಳಾಗ್ಬೋದು ಅನ್ನೋ ಉದ್ದೇಶಕ್ಕೆ ನಾನಿಲ್ಲಿ ಒಂದು ಕುಟ್ಟಾಣಿಗೆ ಇವನಿಷ್ಟು ಕಾಳನ್ನ ಹಾಕೊಳಕತ್ತಾನೆ ನೋಡ್ರಿ. ಹಾಕ್ಕೊಂಡು ಸ್ವಲ್ಪ ಇದನ್ನ ಕುಟ್ಕೊಂತಾನೆ. ಅಂದ್ರೆ ಒಂದು ಬೀಜ ಇರೋದು ಒಂದು 2-3 ತುಂಡು ಆಗ್ಬೇಕು. ಅಲ್ಲಿವರೆಗೂ ಇದನ್ನ ಚಂದಾಗ ಈ ರೀತಿ ಕುಟ್ಕೊಳಕತ್ತಾನೆ ನಾನಿಲ್ಲೇ. ಇವಾಗ ನೆಕ್ಸ್ಟ್ ನಾನು ಈ ರೀತಿ ಕುಟ್ಟೆ ಆದಮೇಲೆ ಒಂದು ಪ್ಲೇಟಿಗೆ ಇದನ್ನು ಹಾಕ್ಕೊಳಕತ್ತಾನೆ ನೋಡ್ರಿ. ಈ ಲೆವೆಲ್ಲಿಗೆ ನಾನು ಇದನ್ನು ಕುಟ್ಕೊಂಡನಿ. ಯಾಕಂದ್ರೆ ಮಿಕ್ಸರ್ಗೆ ಹಾಕೋದ್ರಿಂದ ಸ್ವಲ್ಪ ಈ ರೀತಿ ತುಂಡಾಗಿದ್ರು ನಡಿತೈತಿ. ನಾನಿಲ್ಲೇ ಒಂದು ಮಿಕ್ಸರ್ ಜಾರ್ಗೆ ಇದಿಷ್ಟು ಇವಾಗ ಹಾಕ್ಕೊಂತಾನೆ ನೋಡ್ರಿ. ಇಲ್ಲೇ ನಾನು ಏನು ಮಾಡಕ್ಕೆ ಹೊಂಟೇನಂತ ನಿಮ್ಗೆ ಕನ್ಫ್ಯೂಸ್ ಆಗತ್ತಲ್ಲ. ಸೊ ಅದಕ್ಕೆ ನೀವು ಪೂರ್ತಿ ವಿಡಿಯೋ ನೋಡಲೇಬೇಕು, ಅವಾಗ ನಿಮ್ಗೆ ಗೊತ್ತಾಗೋದು. ಸೊ ಇವಾಗ ಇದನ್ನ ನುಣ್ಣಗೆ ಮಿಕ್ಸರ್ಗೆ ಹಾಕ್ಕೊಂಡು ಬರ್ತಾನೆ ಅಂತ. ಸೊ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದಾನಿ. ನೋಡ್ತಿರ್ಬೋದು ನೀವು ಈ ರೀತಿ ಇದು ಪುಡಿ ಆಗೈತಿ. ಇದು ನೈಸ್ ಆಗಿರಲ್ಲ. ಸೊ ಅದಕ್ಕೆ ನಾನು ಇದನ್ನ ಜರಡಿ ಹಿಡ್ಕೊಂತಾನೆ ನೋಡ್ರಿ. ಈಗ ಜರಡಿ ಹಿಡಿಯೋದ್ರಿಂದ ನೈಸ್ ಅಂಡ್ ಪುಡಿ ಏನಿರ್ತತಲ್ಲ ಅದು ಕೆಳಗಡೆ ಬರ್ತತಿ. ಆದ್ರಿಂದ ನಾನು ಈ ರೀತಿ ಒಂದು ಚಾ ಸೋಸು ಇದರಿಂದ ತಗೊಂಡು ಈ ರೀತಿ ಜರಡಿ ಹಿಡ್ಕೊಳಕತ್ತಾನೆ ಇದನ್ನ. ನೀವು ಒಂದು ವೇಳೆ ಇದನ್ನು ಜಸ್ಟ್ ನೀರಿಗೆ ಹಾಕ್ಕೊಂಡು ಕುಡಿಯೋದಾದ್ರೆ ಈ ರೀತಿ ಜರಡಿ ಹಿಡಿಯೋ ಅವಶ್ಯಕತೆ ಏನೂ ಇಲ್ಲ. ನೀವು ಹಂಗೆ ಡೈರೆಕ್ಟಾಗಿ ಇದನ್ನು ಬಳಸ್ಕೋಬೋದು. ನಾನಿಲ್ಲಿ ಇದರಿಂದ ಕಾಫಿ ಮಾಡಕ್ಕೆ ಹೊಂಟನಿ. ಆದ್ರಿಂದ ನನಗೆ ಇನ್ಸ್ಟಂಟಾಗಿ ಮಾಡೋದ್ರಿಂದ ಇದು ನೈಸ್ ಪೌಡರ್ ಬೇಕು ನನಗೆ. ಎಸ್, ನಾನು ಹೇಳಿದ್ನಲ್ಲ ಕಾಫಿ ಮಾಡಕ್ಕೆ ಹೊಂಟನೆ ಅಂತೇಳಿ. ಇವತ್ತು ನಾನು ಇದೇ ಬೀಜಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಕಾಫಿ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ತಾನೆ. ನಿಮ್ಗೆ ಇನ್ನೊಂದು ಸೀಕ್ರೆಟ್ ಹೇಳ್ಬಿಡ್ತಾನೆ ಇಲ್ಲೇ. ನೀವೇನು ಈ ಬೀಜಗಳನ್ನ ಫ್ರೈ ಮಾಡ್ಕೊತಿರ್ತೀರಲ್ಲ ಅವಾಗಲೇ ನಿಮ್ಗೆ ಕಾಫಿ ಫ್ಲೇವರು ಬರ್ಕೊತ ಹೋಗ್ಕತಿ. ಸೊ ಇವತ್ತು ನಾನು ಹೆಲ್ದಿಯಾಗಿ ಯಾವ ರೀತಿ ಕಾಫಿ ಮಾಡೋದು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತಾನೆ. ಬರ್ರಿ ಹೆಂಗೆ ಮಾಡೋದಂತೇಳಿ ಮುಂದೆ ನೋಡೋಣ ಅಂತ. ಇವಾಗ ನಾನು ಈ ರೀತಿ ಜರಡಿ ಹಿಡ್ಕೊಂಡು ಇದೇನು ಲಾಸ್ಟಿಗೆ ಬರುತ್ತಲ್ಲ ಪುಡಿ, ಇದನ್ನು ಒಂದು ಪ್ಲೇಟಿಗೆ ಹಾಕಿಟ್ಕೊಳಕತ್ತಾನೆ. ಯಾಕಂದ್ರೆ ಇದನ್ನು ನಾವು ಇನ್ನೊಂದ್ಸಲ ಮಿಕ್ಸರ್ಗೆ ಹಾಕ್ಕೊಂಡು ಮತ್ತೊಂದ್ಸಲ ಜರಡಿ ಹಿಡ್ಕೊಂಡು ಯೂಸ್ ಮಾಡ್ಕೋಬೋದು. ಅದರಿಂದ ಇವಾಗ ನಾವು ಅವಾಗಲೇ ಏನು ಹಿಡಿದಿಟ್ಟಿದ್ವಲ್ಲ ಅದನ್ನು ಇನ್ನೊಂದ್ಸಲ ಮಿಕ್ಸರ್ಗೆ ಹಾಕ್ಕೊಂಡು ತೊಗೊಂಬರ್ತಾನೆ ನೋಡ್ರಿ ಇಲ್ಲೇ. ಇದನ್ನು ಅಷ್ಟೇ ಇನ್ನೊಂದ್ಸಲ ಇದನ್ನು ಜರಡಿ ಹಿಡ್ಕೊಂಡು ಪುಡಿ ಮಾಡಿಟ್ಕೊಳ್ಳೋಣ.
ಕಾಫಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟನ. ಆದರೆ ಕಾಫಿ ಬೀನ್ಸ್ ಹೀಟ್ ಆಗಿರೋದ್ರಿಂದ ಇದನ್ನು ಒಂದೊಂದ್ಸಲ ನಾವು ಅವಾಯ್ಡ್ ಮಾಡಲಿಕ್ಕೆ ಡಾಕ್ಟರ್ ಸಹ ಹೇಳ್ತಾರೆ. ಪ್ರೆಗ್ನೆಂಟ್ ವುಮೆನ್ಸ್ ಇಂಥವರೆಲ್ಲ ಇದನ್ನು ತೊಗೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಸೊ ಇದು ನಿಮ್ಗೆ ಆರಾಮಾಗಿ ನೀವು ತೊಗೋಬೋದು. ಇದು ಹೆಲ್ತ್ ಬೆನಿಫಿಟ್ಟು ಐತಿ, ಪ್ಲಸ್ ನಿಮ್ಮ ಕಾಫಿ ಫ್ಲೇವರು ಬರ್ತೈತಿ. ಆಮೇಲೆ ನಿಮ್ಗೆ ಎಲ್ಲೂ ಅನ್ಸಲ್ಲ ಇದು ನೀವು ಈ ಸೀಡ್ಸಿನ ಕಾಫಿ ಕುಡಿಯಾಕತ್ತೀರ ಅಂತೇಳಿ. ಸೊ ಹೆಲ್ತಿ ಕಾಫಿ ಪುಡಿ ರೆಡಿ ಆಯ್ತು ನೋಡ್ರಿ. ಇವಾಗ ಇದನ್ನ ನಾನು ಒಂದು ಡಬ್ಬಕ್ಕೆ ಹಾಕಿಟ್ಕೊತಾನೆ. ಒಂದು ಏರ್ ಟೈಟ್ ಇರೋ ಡಬ್ಬದೊಳಗೆ ಹಾಕಿದ್ರೆ ನೀವು ತುಂಬ ಈಸಿಯಾಗಿ 1 ಮಂತ್ವರೆಗೂ ಇಟ್ಕೋಬೋದು. ಇದೇನು ಹಾಳಾಗಲ್ಲ, ಸೇಮ್ ಕಾಫಿ ಥರನ ಇರ್ತತಿ. ಸೊ ನೋಡಿದ್ರಲ್ಲ ಯಾವ ರೀತಿ ಕಾಫಿ ಪೌಡರ್ ಮಾಡಿದ್ವಿ ಅಂಥೇಳಿ. ಸೊ ಇದನ್ನು ಯಾವ ರೀತಿ ಕಾಫಿ ಮಾಡೋದು ಅನ್ನೋದನ್ನು ನಿಮ್ಗೆ ತೋರಿಸ್ತಾನೆ ಇವಾಗ ನೆಕ್ಸ್ಟ್. ಅದಕ್ಕೆ ನಾನಿಲ್ಲೇ ಒಂದು ಬೌಲ್ಗೆ ಒಂದು ಅರ್ಧ ಸ್ಪೂನಷ್ಟು ಈ ಕಾಫಿ ಪೌಡರ್ನ ಹಾಕ್ಕೊತಾನೆ ನೋಡ್ರಿ. ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊತಾನೀಗ. ಈ ನೀರು ಹಾಕ್ಕೊಂಡು ಇದನ್ನು ಚೆಂದಾಗ ಅದು ಫ್ಲೇವರ್ ಬಿಡೋವರೆಗೂ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊತಾನೆ ನೋಡ್ರಿ. ಇವಾಗ ಇದು ಮಿಕ್ಸ್ ಆಗೈತಿ ಈಗ. ಸೊ ಇವಾಗ ನೆಕ್ಸ್ಟ್ ನಾನು ಒಂದು ಪಾತ್ರೆಗೆ ಹಾಲು ಹಾಕ್ಕೊಳಕತ್ತಾನೆ ನೋಡ್ರಿ. ಇಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ಹಾಲು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳತ್ತಾನೆ. ನೀವು ಬೇಕಂದ್ರೆ ಇದಕ್ಕೆ ಬೆಲ್ಲ ಹಾಕ್ಕೋರಿ. ಇವಾಗ ಇದನ್ನು ಕುದಿಯೋದಕ್ಕೆ ಇಡೋಣಂತ. ನೀವು ಕಾಫಿ ಪೌಡರ್ ಬಳಸ್ಕೊಂಡು ಯಾವ ರೀತಿ ಕಾಫಿ ಮಾಡ್ತೀರೋ ಇದನ್ನು ಸಹ ಸೇಮ್ ಇನ್ಸ್ಟಂಟಾಗಿ ಅದೇ ರೀತಿ ನೀವು ಮಾಡ್ಬೋದಿಲ್ಲೇ. ಸೊ ಇವಾಗ ನಾನು 1 ಕಪ್ಪಿಗೆ ಅದೇ ಅವಾಗಲೇ ನಾವು ಕಲಸಿಟ್ಟಿದ್ವಲ್ಲ ಕಾಫಿ ಪುಡಿನ ಹಾಕ್ಕೊಳಕತ್ತಾನೆ ನೋಡ್ರಿ. ಹಾಕ್ಕೊಂಡು ಬಿಸಿ ಹಾಲನ್ನ ಇದಕ್ಕೆ ಹಾಕ್ಕೊತಾನೆ ಈಗ. ನೀವು ನೋಡ್ತಿರ್ಬೋದು ರಿಯಲ್ ಆಗಿ ಇರೋ ಕಾಫಿ ಥರನ ಬಬಲ್ಸ್ ಆ ಥರ ಎಲ್ಲ ಟೇಸ್ಟು ಕೂಡ ನಿಮ್ಗೆ ಎಲ್ಲೂ ಚೇಂಜ್ ಅನ್ಸಲ್ಲ. ಆ ರೀತಿ ಅಷ್ಟು ಚೆನ್ನಾಗಿರ್ತತಿ ಇದು. ಸೊ ಖಂಡಿತ ಇದನ್ನು ಟ್ರೈ ಮಾಡಿರಿ. ಇವಾಗ ಹೆಂಗೆ ಮಾಡೋದಂತ ನೋಡಿದ್ವಿ. ಈಗ ನಾನು ಇದ್ರ ಬೆನಿಫಿಟ್ಸ್ನ ನಿಮ್ಗೆ ಹೇಳ್ಕೊತ ಹೊಕ್ಕನ್ ನೋಡ್ರಿ. ಈಗ ಈ ಉತ್ತತ್ತಿ ಬೀಜ ಏನದಾವರಲ್ರಿ, ಇವು ಗಂಡು ಮಕ್ಳಿಗಂತೂ ತುಂಬ ಉಪಯೋಗ ಐತಿದ್ರಿಂದ. ಯಾಕಂತ ನಾನು ನಿಮ್ಗೆ ಇವಾಗ ಹೇಳ್ತಾನೆ. ಯಾರಿಗೆ ಶುಗರ್ ಎಲ್ಲ ಇರ್ತೈತಲ್ಲ ಅಂಥವ್ರಂತೂ ಇದ್ರದ್ದು ಪುಡಿನ ನೀವು ಇದ್ರ ಕಾಫಿನ ಕುಡ್ಕೊತ ಬರ್ರಿ. ಯಾಕಂತಂದ್ರೆ ನಿಮ್ಗೆ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಾಗ್ತತಿ ಮತ್ತು ಮಕ್ಕಳಾಗುತ್ತೆ. ಕೆಲವೊಬ್ಬರಿಗೆ ಮಕ್ಕಳಾಗ್ತಿರಲ್ಲ ಶುಗರ್ ಪೇಷಂಟ್ಗಳಿಗೆ, ಹೈ ಶುಗರ್ ಇರೋದ್ರಿಂದ. ಸೊ ನೀವೇನಾದರೂ ಈ ಪುಡಿನ ಕುಡ್ಕೊತ ಬಂದ್ರೆ ನಿಮ್ಮದು ಫರ್ಟಿಲಿಟಿ ಚೆನ್ನಾಗಾಗ್ತತಿ ಮತ್ತು ನಿಮ್ಗೆ ಮಕ್ಕಳಾಗೋ ಚಾನ್ಸಸ್ ಜಾಸ್ತಿ ಇರ್ತತಿ. ಸೊ BP ಶುಗರ್ ಇರೋರು ಈ ಪುಡಿನ ನೀವು ಕುಡ್ಕೊತ ಬರ್ರಿ. ಮತ್ತು ನಿಮ್ಮದು ಎನರ್ಜಿ ಲೆವೆಲ್ಲು ಜಾಸ್ತಿ ಆಗ್ತತಿ. ಯೂಶ್ವಲಿ ಶುಗರ್ ಇರೋರಿಗೆ ಎನರ್ಜಿ ಕಡಿಮೆ ಇರ್ತತಿ. ಸೊ ನಿಮ್ಗೆ ಅದು ಕೂಡ ಇಲ್ಲಿ ಹೆಲ್ಪ್ ಆಕತಿ. ಮತ್ತು ಮೂಳೆಗಳು ಕೂಡ ಇದಕ್ಕೆ ಗಟ್ಟಿ ಆಗ್ತಾವು. ಮತ್ತು ಇದಷ್ಟೇ ಅಲ್ಲ, ನಿಮ್ಗೆ ಡೈಜೆಸ್ಟಿವ್ ಮತ್ತು ಹಾರ್ಟ್ ಹೆಲ್ತಿಗೂ ಕೂಡ ಇದು ಪುಡಿ ತುಂಬ ಉಪಯೋಗ ಐತಿ. ಮತ್ತು DNA ಡ್ಯಾಮೇಜ್ ಆಗೋದನ್ನ ಇದು ಈ ಪುಡಿ ತಡಿತೈತಿ ನೋಡ್ರಿ. ಅದಷ್ಟೇ ಅಲ್ಲಂಗ ನಮ್ದು ಕಿಡ್ನಿ, ಲಿವರ್ ಮತ್ತು ನಮ್ಮ ಸ್ಕಿನ್ ಹೆಲ್ತ್ಗೂ ಕೂಡ ಇದು ತುಂಬ ಉಪಯೋಗ ಐತಿ. ಅದಷ್ಟೇ ಅಲ್ಲ, ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡಕ್ಕೆ ನಮ್ಗೆ ಹೆಲ್ಪ್ ಜಾಸ್ತಿ ಮಾಡ್ತತಿ. ಇದಂದ್ರೆ ಬ್ಲಡ್ ಕ್ಲಾಟ್ ಆಗೋದನ್ನ ತಪ್ಪಿಸ್ತತಿ. ಸೊ ನೋಡಿದ್ರಲ್ಲ ಇಷ್ಟೊಂದು ಈ ಬೀಜದಿಂದ ಬೆನಿಫಿಟ್ಸ್ ಅದಾವು. ಸೊ ಖಂಡಿತ ಈ ಪುಡಿನ ನೀವು ಟ್ರೈ ಮಾಡ್ರಿ. ಆದಷ್ಟು ಗಂಡಸರಿಗೆ ಜಾಸ್ತಿ ಇರೋದ್ರಿಂದ ಒಂದ್ಸಲ ನಿಮ್ಮ ಮನೇಲಿರೋ ಗಂಡು ಮಕ್ಕಳಿಗೆ ಮಾಡಿಕೊಟ್ಟು ಹ್ಯಾಪಿ ಫ್ಯಾಮ್ಲಿನ ಲೀಡ್ ಮಾಡ್ಕೊರಿ. ಸೊ ವಿಡಿಯೋ ಇಲ್ಲಿಗೆ ಮುಗುದಿಲ್ಲ. ಇವಾಗ ನಾನು ಗಂಡು ಮಕ್ಳಿಗೆ ಹೇಳ್ಕೊಟ್ಟೆ. ಇವಾಗ ನೆಕ್ಸ್ಟ್ ನಾನು ಹೆಣ್ಮಕ್ಳಿಗೆ ಯಾವ ರೀತಿ ಕಾಫಿ ಪೌಡರ್ ಮಾಡೋದನ್ನು ಹೇಳ್ಕೊಡ್ತಾನೆ. ಅದು ಈ ಕಾಬೂಲ್ ಕಡಲೆನ ಯೂಸ್ ಮಾಡಿಕೊಂಡು ಮತ್ತು ಇದ್ರ ಬೆನಿಫಿಟ್ಸ್ನು ಕೂಡ ಅಷ್ಟೇ ನಾನು ಲಾಸ್ಟ್ಗೆ ಹೇಳ್ತಾನಂತ. ಸೊ ನಾನು ಮೊದಲಿಗೆ ಇಷ್ಟು ಕಾಬೂಲ್ ಕಡಲೆನ ತೊಗೊಂಡು ನೋಡ್ರಿ. ನೆಕ್ಸ್ಟ್ ಇವಾಗ ಸ್ಟವ್ ಆನ್ ಮಾಡಿಕೊಂಡು ನಾವು ಅವಾಗಲೇ ಫ್ರೈ ಮಾಡಿರೋಂಥ ಬಾಣಲಿನ ನಾನು ಯೂಸ್ ಮಾಡ್ಕೊಂಡನಿ. ಇವಾಗ ಇದು ಕಡಲೆಕಾಳನ್ನ ಇದಕ್ಕೆ ಹಾಕ್ಕೊಂಡು ಇದನ್ನ ಚಂದಾಗ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊರಿ. ಯಾಕಂದ್ರೆ ಇದು ಬೇಗ ಸೀದ್ ಹೋಗ್ತತಿ. ಆದ್ರಿಂದ ಇದನ್ನ ಲೋ ಫ್ಲೇಮ್ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊರಿ. ಇದು ಅಷ್ಟೇ ಏನು ಜಾಸ್ತಿ ಟೈಮ್ ತೊಗೊಳಲ್ಲ, 5 ನಿಮಿಷದೊಳಗೆಲ್ಲ ರೆಡಿ ಆಗ್ತತಿ. ಸೊ ನಾನು ಈ ರೀತಿ ಇದನ್ನ ಫ್ರೈ ಮಾಡಿಕೊಂಡು ಅವಾಗಲೇ ತೋರಿಸಿದ ರೀತಿನ ಇದನ್ನು ಕೂಡ ಇವಾಗ ಕುಟ್ಟಾಣಿಗೆ ಹಾಕ್ಕೊಂಡು ಇದನ್ನ ಸ್ವಲ್ಪ ತರಿಯಾಗಿ ಕುಟ್ಕೊಳ್ಳೋಂತ ನೋಡ್ರಿ. ಸೊ ಈ ರೀತಿ ಕುಟ್ಟೋದ್ರಿಂದ ಬೇಗ ಫೈನ್ ಪೌಡರ್ ಆಗ್ತತಿ. ಆ ಉದ್ದೇಶಕ್ಕಷ್ಟೇ ಈ ರೀತಿ ಕುಟ್ಕೊಳ್ಳೋದು. ಇವಾಗ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಬರೋಣ ಅಂತ. ಸೊ ನಾನು ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ತೊಗೊಂಬಂದ ನೋಡ್ರಿಲ್ಲೇ. ಇದನ್ನು ಇವಾಗ ಜರಡಿ ಹಿಡ್ಕೊಳ್ಳೋಣ. ಸೊ ಈ ರೀತಿ 1 ಸ್ಪೂನ್ ಸಹಾಯದಿಂದ ನಾನು ಈ ರೀತಿ ಜರಡಿ ಹಿಡ್ಕೊಳಕತ್ತೀನಿ. ಇದ್ರದ್ದೇನು ಜಾಸ್ತಿ ಎಕ್ಸ್ಟ್ರಾಕ್ಟ್ ಬರಲ್ಲ. ಸೊ ಆದ್ರಿಂದ ನಾನು ಇದನ್ನು ಇನ್ನೊಂದ್ಸಲ ಏನು ಮಿಕ್ಸರ್ಗೆ ಹಾಕ್ಕೊಳಕ್ಕೆ ಹೋಗಲ್ಲ. ಒಂದ್ಸಲ ಹಾಕಿ ಬಿಡಾತನಿಲ್ಲೇ ನಾನು ತೋರಿಸ್ತಾನೆ ನಿಮ್ಗೆ. ನೋಡಿದ್ರಲ್ಲ ಇಷ್ಟು ಎಕ್ಸ್ಟ್ರಾಕ್ಷನ್ ಬಂದಿರೋದು. ಸೊ ಇದನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಇಷ್ಟೊಂದು ಕಾಫಿ ಪೌಡರ್ ನಮ್ಗೆ ಬಂದತ್ ನೋಡ್ರಿ. ಮಾಡೋದು ಸಿಂಪಲ್. 1 ಕಪ್ಗೆ 1 ಸ್ಪೂನ್ ಅಷ್ಟು ಆ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಅಷ್ಟೇ ಚಂದಾಗ ಸ್ಪೂನ್ಲೆ ಮಿಕ್ಸ್ ಮಾಡ್ಕೊತಾನೆ. ಈ ಮಿಕ್ಸ್ ಮಾಡೋ ಒಳಗೆ ನಿಮ್ಗೆ ಕಾಫಿ ಫ್ಲೇವರು ಬರ್ತಾ ಇರ್ತದೆ ನೋಡ್ರಿ. ಸೊ ಈ ಕಲಸಿರುವಂಥ ಈ ಮಿಶ್ರಣಕ್ಕೆ ನಾನು ಬಿಸಿ ಹಾಲನ್ನ ಹಾಕ್ಕೊಳಕತ್ತಾನೆ ನೋಡ್ರಿ. ಇದಕ್ಕೆ
ನೋಡಿದ್ರಲ್ಲ ಯಾವ ರೀತಿ ಕಾಫಿ ರೆಡಿ ಆಯ್ತು ಅಂತ ಹೇಳಿ. ಸೊ ಖಂಡಿತ ಇದನ್ನ ಟ್ರೈ ಮಾಡ್ರಿ. ನಾನು ಇವಾಗ ಇದ್ರದ್ದು ಬೆನಿಫಿಟ್ಸ್ ನಿಮಗೆ ಹೇಳ್ಕೊಂತ ಹೋಗ್ತಾನೆ. ಯೂಶುವಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರಿಗೆ ಡಾಕ್ಟರ್ ಹೇಳ್ತಾರ ಫಾಲಿಕ್ ಆಸಿಡ್ ಟ್ಯಾಬ್ಲೆಟ್ ತಗೋರಿ ಅಂತೇಳಿ. ಬಟ್ ಈ ಕಾಬೂಲ್ ಕಡ್ಲೆ ಒಳಗ ಫಾಲಿಕ್ ಆಸಿಡ್ ಅನ್ನೋದು ಜಾಸ್ತಿ ಇರ್ತತಿ. ನೀವು ಟ್ಯಾಬ್ಲೆಟ್ ತಗೊಲ್ಲಂಗ ಈ ಕಡ್ಲೆಕಾಳು ತಿನ್ಕೊಂತ ಹೋದ್ರು ನಿಮ್ಗೆ ಈಸಿಯಾಗಿ ಪ್ರೆಗ್ನೆನ್ಸಿ ಕ್ಯಾರಿ ಆಗ್ಬೋದು. ಮತ್ತೆ ಇನ್ನೊಂದೇನಂತಂದ್ರೆ ಬರ್ತ್ ಡಿಫೆಕ್ಟ್ಸ್ ಅಂತಂದ್ರೆ ಮಿಸ್ಕ್ಯಾರೇಜ್ ಆ ತರ ಇಲ್ಲಿ ಏನೂ ಆಗಲ್ಲ. ಇದನ್ನ ನೀವು ಯೂಸ್ ಮಾಡ್ಕೊಂತ ಬಂದ್ರ ಮತ್ತೆ ಬೇಬಿ ಬ್ರೈನ್ ಮತ್ತ ಬೆನ್ಹುರಿ ಇವೆರಡು ಡೆವಲಪ್ಮೆಂಟ್ ಆಗಾಕ ಇದು ಸಹಾಯ ಮಾಡ್ತತಿ. ಮತ್ ನಿಮ್ಗ ಗೊತ್ತಿರ್ಬೋದು ಪ್ರೆಗ್ನೆನ್ಸಿ ಒಳಗ ಆಕ್ಸಿಜನ್ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ, ಅದನ್ನು ಕೂಡ ಇದು ಸಪೋರ್ಟ್ ಮಾಡ್ತತಿ. ನಮ್ ದೇಹದಲ್ಲಿ ಈ ಕಡಲೆಕಾಳುಗಳು ಹಿಮೋಗ್ಲೋಬಿನ್ ಲೆವೆಲ್ ನ ಮೇಂಟೈನ್ ಮಾಡ್ತಾವ. ಅಂದ್ರೆ ಜಾಸ್ತಿ ಕೆಂಪು ರಕ್ತ ಕಣಗಳಿರೋ ತರ ನೋಡ್ಕೋತಾವು. ಮತ್ತೆ ಬ್ಲಡ್ ಶುಗರ್ ನ ಮೇಂಟೈನ್ ಮಾಡ್ತತಿ. ಆಮೇಲೆ ವೇಟ್ ಮ್ಯಾನೇಜ್ಮೆಂಟ್, ಡೈಜೆಷನ್, ಹಾರ್ಟ್ ರೇಟ್ ಮತ್ತೆ ಬೋನ್ ಸ್ಟ್ರಾಂಗ್ ಇವೆಲ್ಲದಕ್ಕೂ ಈ ಕಾಬೂಲ್ ಕಡ್ಲೆಗಳು ಯೂಸ್ ಆಗ್ತಾವ ನೋಡ್ರಿ. ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರ್ಗೆ ಕಾಫಿನೂ ಕುಡಿಯಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಹೀಟ್ ಅಂತ ಹೇಳ್ತಾರ. ಬಟ್ ನೀವು ಈ ಕಾಫಿನ ನೀವು ಆರಾಮಾಗಿ ಕುಡಿಬೋದು, ಯಾಕಂದ್ರೆ ಇದು ಅಷ್ಟೇ ಹೆಲ್ದಿಯಾಗಿ ಐತಿ ಮತ್ತು ನಿಮ್ಮ ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗೋ ಥರನೂ ಐತಿ. ಖಂಡಿತ ನೀವು ಈ ಕಾಫಿನ ಟ್ರೈ ಮಾಡಿ ಆಯ್ತಾ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಉತ್ತತ್ತಿ ಬೀಜದಿಂದ ಮತ್ತು ಆಮೇಲೆ ಕಡಲೆಕಾಳಿಂದ ಯಾವ ರೀತಿ ಆರ್ಗ್ಯಾನಿಕ್ ಆಗಿ ಕಾಫಿ ಪೌಡರ್ ಮಾಡೋದು ಅನ್ನೋದನ್ನ ಈ ವಿಡಿಯೋದೊಳಗೆ ನಿಮ್ಗೆ ತೋರಿಸ್ಕೊಟ್ಟನಿ. ವಿಡಿಯೋ ಏನಾದರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಈ ಕಾಫಿನ ನೀವು ಮನೆಯಲ್ಲೇ ಮಾಡಿ ಹೆಂಗೆ ಬಂತಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಇದೇ ರೀತಿ ಹೆಲ್ದಿಯಾಗಿರೋ ರೆಸಿಪಿಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತಾವೆ. ಸೊ ಖಂಡಿತವಾಗೂ ಫಾಲೋ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.